ಕೆಲವೇ ಕ್ಷಣಗಳಲ್ಲಿ ಎಸ್ಐಆರ್ ಮೊದಲ ಕರಡು ಪಟ್ಟಿ ಇದೀಗ ಪ್ರಕಟ ಆಗುತ್ತೆ. ಎಸ್ಐಆರ್ ಪ್ರಕ್ರಿಯೆ ಬಳಿಕ ಮೊದಲ ಕರಡು ಮತದಾರರ ಪಟ್ಟಿ ಅಲ್ಲಿ ಪ್ರಕಟ ಆಗುವಂತದ್ದು. ಮತದಾರರ ಪಟ್ಟಿಯಲ್ಲಿ ಯಾರ ಹೆಸರು ಉಳಿದಿದೆ ಯಾರ ಹೆಸರು ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಇದರಲ್ಲಿ ಗೊತ್ತಾಗುತ್ತೆ ಯಾರ ಹೆಸರಿದೆ ಯಾರ ಹೆಸರು ಇಲ್ಲ ಅಂತ. ಕೆಲವೇ ಕ್ಷಣಗಳಲ್ಲಿ ಎಸ್ಐಆರ್ ಮೊದಲ ಕರಡು ಪಟ್ಟಿ ಪ್ರಕಟ. ಎಸ್ಐಆರ್ ಪ್ರಕ್ರಿಯೆ ಬಳಿಕ ಮೊದಲ ಕರಡು ಮತದಾರರ ಪಟ್ಟಿ ಇದೀಗ ಪ್ರಕಟ ಆಗಲಿದೆ. ಮತದಾರರ ಪಟ್ಟಿಯಲ್ಲಿ ಯಾರ ಹೆಸರು ಉಳಿದಿದೆ, ಯಾರ ಹೆಸರು ಮತದಾರರ ಪಟ್ಟಿಯಲ್ಲಿದೆ, ಯಾರ ಹೆಸರು ಮತದಾರರ ಪಟ್ಟಿಯಲ್ಲಿ ಇಲ್ಲ, ಯಾರ ಹೆಸರು ಇರಲ್ಲ ಎಂಬುದು ಇಂದು ಬಹಿರಂಗ ಆಗುತ್ತೆ. ASDDO ಮತದಾರರ ಭವಿಷ್ಯ ಸ್ವಲ್ಪ ಹೊತ್ತಲ್ಲಿ ನಿರ್ಧಾರ ಆಗುತ್ತೆ ನೋಡಿ. ಯಾರ ಮತ ಮಿಸ್ ಆಗಿದೆ, ಯಾರ ಮತ ಮಿಸ್ ಆಗಿಲ್ಲ ಎಲ್ಲವೂ ಕೂಡ ಇದೀಗ ಕರಡು ಪಟ್ಟಿಯಲ್ಲಿ ಪ್ರಕಟ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಎಸ್ಐಆರ್ ಮೊದಲ ಕರಡು ಪಟ್ಟಿ ಪ್ರಕಟ ಆಗಲಿದೆ. ASDDO ಅಬ್ಸೆಂಟ್ ಯಾರಿದ್ದಾರೆ, ಬೇರೆ ಕಡೆ ಶಿಫ್ಟ್ ಯಾರಾಗಿದ್ದಾರೆ, ಡೆತ್ ಆದವರು ಯಾರಿದ್ದಾರೆ, ಅಬ್ಸೆಂಟ್ ಆದವರು ಯಾರಿದ್ದಾರೆ, ಎಲ್ಲವೂ ಕೂಡ ಡೋರ್ ಕ್ಲೋಸ್ಡು ಅಥವಾ ಯಾರ್ಯಾರು ಏನೇನಿದೆಯಲ್ಲ ಎಲ್ಲವೂ ಕೂಡ ASDDO ಅಂತ ಅಂದರೆ ಅಬ್ಸೆಂಟು, ಶಿಫ್ಟ್ ಆಗಿದ್ದಾರೆ, ಬೇರೆ ಕಡೆ ಶಿಫ್ಟ್ ಆಗಿರ್ತಾರಾ, ಅಥವಾ ಅವತ್ತು ಅವರಿಗೆ ಎಸ್ಐಆರ್ ಪ್ರಕ್ರಿಯೆ ಮಾಡೋದಕ್ಕೆ ಸಾಧ್ಯ ಆಗಿರೋದಿಲ್ವಾ, ಅಥವಾ ಯಾರ್ಯಾರು ಡೆತ್ ಆಗಿದ್ದಾರೆ, ಇವೆಲ್ಲವೂ ಕೂಡ ಅದರಲ್ಲಿ ಉಲ್ಲೇಖ ಆಗಿರುತ್ತೆ. ಮೊದಲ ಕರಡು ಪಟ್ಟಿ ಅದರ ಇದೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಕಟ ಆಗುತ್ತೆ. ನೋಡಿ, ಎಸ್ಐಆರ್ ಪ್ರಕ್ರಿಯೆ ಕೇಂದ್ರ ಸರ್ಕಾರ ಮೊದಲು ಇದನ್ನು ಎಲ್ಲ ರಾಜ್ಯಗಳಲ್ಲಿ ಮಾಡ್ಕೊಳ್ತಾ ಬಂದಿದೆ. ಎಸ್ಐಆರ್ ಪ್ರಕ್ರಿಯೆಯನ್ನು ಎಲ್ಲೆಲ್ಲಾಯಿತು, ಒಂದು ಕಡೆ ವೆಸ್ಟ್ ಬೆಂಗಾಲಲ್ಲಿ ಆದಂಥ ಸಂದರ್ಭದಲ್ಲಿ ಏನಾಯಿತು, ಒಂದು ಕಡೆ ಬಿಹಾರ್ನಲ್ಲಿ ಆದಂಥ ಸಂದರ್ಭದಲ್ಲಿ ಏನಾಯಿತು, ಇವೆಲ್ಲವನ್ನ ಪರಿಗಣನೆಗೆ ತೆಗೆದುಕೊಂಡು ಇದೀಗ ಕರ್ನಾಟಕದಲ್ಲೂ ಕೂಡ ಎಸ್ಐಆರ್ ಕರಡು ಪಟ್ಟಿ ರಿಲೀಸ್ ಬಳಿಕ ಆಕ್ಷೇಪಣೆ ತಿದ್ದುಪಡಿಗೆ ಅವಕಾಶ ಇರುತ್ತೆ. ಆಕ್ಷೇಪಣೆ ಸಲ್ಲಿಸಲು ಸೆಪ್ಟೆಂಬರ್ 23ರವರೆಗೂ ಕಾಲಾವಕಾಶವನ್ನ ಮಾಡಿಕೊಡ್ಲಾಗಿದೆ. ಲಕ್ಷಾಂತರ ಮತದಾರರಿಗೆ ನೋಟಿಸ್ ನೀಡಲಿರುವ ERO ಮನೆ ಮನೆ ತೆರಳಿ ನೋಟಿಸ್ ನೀಡಲಿರುವ ಚುನಾವಣಾ ನೋಂದಣಾಧಿಕಾರಿ. ಯಾರ್ಯಾರು ಮಿಸ್ ಆಗಿರುತ್ತಾರೆ, ಈಗಾಗಲೇ 4,44,00,000 ಮತದಾರರ ಡಿಜಿಟಲೀಕರಣ ಆಗಿದೆ. ಈ ಪೈಕಿ 43,80,740 ಮತದಾರರಿಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಆಗಸ್ಟ್ 27ರಿಂದ ಮತದಾರರಿಗೆ ನೋಟಿಸ್ ನೀಡಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ನೋಡಿ, ಎಸ್ಐಆರ್ ಕರಡು ಪಟ್ಟಿ ರಿಲೀಸ್ ಬಳಿಕ ನೋಡಿ ಎಸ್ಐಆರ್ ಪ್ರಕ್ರಿಯೆ ಅನ್ನುವಂಥದ್ದು ಈಗಾಗಲೇ ಇದು ಅಂದರೆ ಯಾರ್ಯಾರ ಹೆಸರಿದೆ ASDDO ಈ ಒಂದು ನಿಟ್ಟಿನಲ್ಲಿ ಯಾರು ಅಬ್ಸೆಂಟು, ಯಾರು ಡೆತ್ತು, ಯಾರು ಶಿಫ್ಟ್ ಆಗಿದ್ದಾರೆ ಇವೆಲ್ಲವನ್ನ ಕೂಡ ಪರಿಗಣಿಸಿ ಒಂದು ಲಿಸ್ಟ್ ರೆಡಿ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಪಟ್ಟಿ ಕೂಡ ಕರಡು ಪಟ್ಟಿ ಕೂಡ ರಿಲೀಸ್ ಆಗುವಂಥದ್ದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ಲಕ್ಷ್ಮಿ, ಎಸ್ಐಆರ್ ಪ್ರಕ್ರಿಯೆ ಕುರಿತಾಗಿ ಇದೀಗ ಜನ ಕೂಡ ಜಾಸ್ತಿ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರು. ಯಾಕಂದ್ರೆ ಏನಪ್ಪಾ ಈ BLOಗಳು ಬಂದಂತ ಸಂದರ್ಭದಲ್ಲಿ ನಾವು ಮನೇಲಿ ಇರ್ಲಿಲ್ಲ ಅಂತ ಅಂದ್ರೆ ಏನ್ ಸಮಸ್ಯೆ ಆಗ್ಬಿಡುತ್ತೋ, ಹೀಗೆ ನಾನಾ ತರದಂಥದ್ದು. ಇದೀಗ ಪಟ್ಟಿಯಲ್ಲಿ ಯಾರ ಹೆಸರಿದೆ ಯಾರ ಹೆಸರು ಇಲ್ಲ ಅನ್ನೋದು, ನಮ್ಮ ಹೆಸರು ಇದೆಯಾ ಇಲ್ಲ ಅನ್ನೋದ್ರಲ್ಲೂ ಕೂಡ ಜನ ಕನ್ಫ್ಯೂಸ್ ಆಗಿರ್ತಾರೆ. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ಲಕ್ಷ್ಮಿ? ಎಸ್ ವನಿತಾ, ಈಗಾಗಲೇ ಎಸ್ಐಆರ್ ಪ್ರಕ್ರಿಯೆ ಯಾವಾಗ ಆರಂಭವಾಗಿದೆ ಅವತ್ತಿನಿಂದಲೂ ಸಹ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇರುವಂತಹದ್ದು. ಜೊತೆಗೆ ಸಾರ್ವಜನಿಕರಿಗೂ ಹಾಗೂ ಎಲೆಕ್ಷನ್ ಕಮಿಷನ್ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಮಾತಿನ ವಿಚಾರದಲ್ಲಾಗಿರ್ಬೋದು, ಇನ್ಫಾರ್ಮೇಶನ್ ಕೊಡುವ ನಿಟ್ಟಿನಲ್ಲಿ ಹಿಂದೆ ಉಳಿದಿದ್ಯಾ ಅನ್ನುವಂತಹದ್ದು ಸಹ ಈಗ ಆಲ್ರೆಡಿ ಕೇಳಿ ಬಂದಿರುವಂತಹ ವಿಚಾರ. ಸೊ ಇದರ ಮಧ್ಯದಲ್ಲೂ ಸಹ ಇವತ್ತು ಎಸ್ಐಆರ್ ಪ್ರಕ್ರಿಯೆ ಮೊದಲ ಕರಡು ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡುವುದಕ್ಕೆ ಸದ್ಯಕ್ಕೆ ಎಲೆಕ್ಷನ್ ಕಮಿಷನ್ ಏನೋ ಮುಂದಾಗಿರುವಂತಹದ್ದು. ಈಗ ಆಲ್ರೆಡಿ ಸಾಕಷ್ಟು ಜನರು, ನಾವು ಕಂಪೇರ್ ಮಾಡ್ತಾ ಹೋದಾಗ ಸುಮಾರು 45 ಲಕ್ಷಕ್ಕೂ ಹೆಚ್ಚು ಜನರು ಇದರಿಂದ ಹೊರಗುಳಿದಿರುವಂತಹ ಸಾಧ್ಯತೆ ಇರುವಂತಹದ್ದಿದೆ. ಈ ವಿಚಾರದಲ್ಲಿ ಇವತ್ತು ಬಹಿರಂಗವಾಗಿ ಕರಡು ಪಟ್ಟಿಯನ್ನ ಬಿಡುಗಡೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಯಾರ ಹೆಸರಿದೆ ಯಾರ ಹೆಸರು ಇಲ್ಲ ಅನ್ನುವಂಥದ್ದು ಸ್ಪಷ್ಟನೆ ಗೊತ್ತಾಗುತ್ತೆ. ಅದರ ಜೊತೆಗೆ ಡೆತ್ ಆಗಿರುವಂತಹ ಲೆಕ್ಕಾಚಾರಕ್ಕೂ ಸಹ ಈಗ ಆಲ್ರೆಡಿ ಎಲೆಕ್ಷನ್ ಕಮಿಷನ್ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತಹದ್ದು. ಇದರ ಬೆನ್ನಲ್ಲೇ ಎಲ್ಲ ಒಂದು ಕಡೆ ಡಿಜಿಟಲೀಕರಣಗೊಂಡಿರುವಂತಹದ್ದು ಸುಮಾರು 4,44,00,000 ಏನಿದೆ. ಅದರಲ್ಲಿ ಮತದಾರರ ಪೈಕಿನೂ ಸುಮಾರು 43 ಲಕ್ಷ ಮತದಾರರು ಸಹ ನೋಟಿಸ್ ನೀಡುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಈ ಒಂದು ಪ್ರಕ್ರಿಯೆ ಏನು ಕಳೆದ 1.5 ತಿಂಗಳಿಂದ ನಡೆದಿದೆ, ಇದರ ಗೊಂದಲಕ್ಕೆ ತೆರೆ ಎಳೆಯೋದಕ್ಕೆ ಅಂತ ಹೇಳಿನೇ ಎಲೆಕ್ಷನ್ ಕಮಿಷನ್ ಸದ್ಯಕ್ಕೆ ಮುಂದಾಗಿರುವಂತದ್ದು. ಆದ್ರೆ ಈ ಗೊಂದಲಕ್ಕೆ ತೆರೆ ಎಳೆಯೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆ ಖಂಡಿತವಾಗಿ BLOಗಳಲ್ಲಿ ಜೊತೆಗೆ ಸಾರ್ವಜನಿಕರಲ್ಲಿ ಇರುವಂತಹದ್ದು.
ಸೊ ಅದರಲ್ಲೂ ಸಹ BLOಗಳು ಮನೆ ಮನೆ ಭೇಟಿ ನೀಡಿದಾಗ ಸಾಕಷ್ಟು ಜನರು ಕೆಲಸದ ಮೇಲೆ ಹೊರಗಡೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ SIR ಪ್ರಕ್ರಿಯೆಯಿಂದ ಸಹ ಹೊರಗಡೆ ಉಳಿದಿರುವಂತಹ ಜನರು ಸಾಕಷ್ಟು ಜನರಿದ್ದಾರೆ. ಅವರಿಗೂ ಇಲ್ಲಿಯವರೆಗೂ ಅಂದ್ರೆ 15 ದಿನ ಮತ್ತೆ ಎಕ್ಸ್ಟ್ರಾ ಸಮಯವನ್ನ ನೀಡಲಾಗಿತ್ತು. ಅದಾದ ಬಳಿಕ ಇವತ್ತು ಕರಡು ಪಟ್ಟಿಯನ್ನ ಬಿಡುಗಡೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದಾದ ಬಳಿಕ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಳೋದು, ಜೊತೆಗೆ ಯಾವ ರೀತಿಯಾಗಿ ಮತ್ತೆ ಈ ಪ್ರಕ್ರಿಯೆ ಮುಂದುವರಿಯುತ್ತೆ, ಫಾರ್ಮ್ 6 ಅನ್ನ ಯಾವ ರೀತಿಯಾಗಿ ಕೊಡೋದಕ್ಕೆ ಮುಂದಾಗ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಇವತ್ತು ನಡೆಯುವಂತ ಸುದ್ದಿಗೋಷ್ಠಿಯಲ್ಲಿ ಎಲ್ಲದಕ್ಕೂ ಸ್ಪಷ್ಟನೆ ಸಿಗುವಂತ ಸಾಧ್ಯತೆ ಇರುವಂತದ್ದು. ವನಿತಾ, ಥ್ಯಾಂಕ್ ಯು ಲಕ್ಷ್ಮಿ, ನಿಮ್ಮೆಲ್ಲ ಅಪ್ಡೇಟ್ಸ್.